ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿಬಣ. ನಮ್ಮ ಹೆಸರು ಸಿ ಎ ಗಾಳಪ್ಪ ಅಂತೇಳಿ, ವಿಜಯನಗರ ಜಿಲ್ಲಾ ಅಧ್ಯಕ್ಷರು. ಬೊಮ್ಮನಹಳ್ಳಿ ತಾಲೂಕು ಘಟಕ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡೋಕ್ಕೆ ಇವತ್ತು ನಮ್ಮ ರೈತರ ಮುಖಂಡರ ಜೊತೆಗೇ ಆಯ್ಕೆ ಮಾಡಿದ್ದೀವಿ. ಫಸ್ಟು ತಾಲೂಕು ಅಧ್ಯಕ್ಷರಾಗಿ ಶಂಕರ್ ನಾಯ್ಕನ ಬೊಮ್ಮನಹಳ್ಳಿ ತಾಲೂಕು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ. ಆಮೇಲೆ ತಾಲೂಕು ಗೌರವಾಧ್ಯಕ್ಷರು ಶಿವಣ್ಣವ್ರನ್ನ ಆಯ್ಕೆ ಮಾಡಿದ್ದೀವಿ. ಜಿಲ್ಲಾ ಉಪಾಧ್ಯಕ್ಷರಾಗಿ ಕುಬೇರವ್ರನ್ನ ಕೂಡ ಆಯ್ಕೆ ಮಾಡಿದ್ದೀವಿ. ಈ ಸಭೆಯಲ್ಲಿ ಎಲ್ಲರೂ ಒಪ್ಪಿಗೆ ಮೇರೆಗೆ ನಮ್ಮ ಸಂಘಟನೆ ಮುಖಾಂತರ ಇವತ್ತು ಮುಂದಿನ ದಿನ ಅವರಿಗೆ ಪ್ರಮಾಣ ಪತ್ರ 2-3 ದಿನದಲ್ಲಿ ಪ್ರಮಾಣ ಪತ್ರ ಕೊಡ್ತೀವಿ. ನಮ್ಮ ಸಂಘಟನೆ ಸಿದ್ಧಾಂತಗಳು ಏನಿರ್ತಾವಲ್ಲ, ಆ ಸಿದ್ಧಾಂತ ಮೀರಿ ಯಾರೇ ಆಗಲಿ, ಪಕ್ಷಗಳಾಗಲಿ, ಅವ್ರ ವೈಯಕ್ತಿಕ ಯಾರಾದರೂ ಏನಾದರೂ ಮಾಡ್ಬೋದು. ಸಂಘಟನೆ ಶಾಲೆ ಹಾಕ್ಯಂದು ಗುಂಪು ಘರ್ಷಣೆ ಆಗಿ ಪಕ್ಷಕ್ಕೆ ಸೇರ್ಪಡೆ ಆಗೋದಿರಲ್ಲ. ಯಾವುದೇ ಆಗಲಿ, ನಾವು ಶಾಲೆ ಹಾಕ್ಯಂದು ಮಧ್ಯ ಡ್ರಿಂಕ್ಸ್ ಅಂಗಡಿಗೆ ಹೋಗಿ ಅಲ್ಲಿ ಡೈರೆಕ್ಟಾಗಿ ಶಾಲೆ ಹಾಕ್ಯಂದು ಡ್ರಿಂಕ್ಸ್ ಮಾಡೋಂಗಿಲ್ಲ. ಮತ್ತು ಕೆಲವು ಜನ ನಾವು ಅಲಿಗೇಷನ್ ಮಾಡ್ಕೊಂಬಾರ್ದು. ಈ ದುಡ್ಡಿನಾಗಲಿ ಇನ್ನೊಂದಾಗಲಿ ಆ ಸಂಘಟನೆ ದುಡ್ಡಲ್ಲಿ ಸಿದ್ಧಾಂತದಲ್ಲಿ ಇರೋದಿಲ್ಲ. ಅದು ಎಲ್ಲ ನಾವು ತಿಳಿಸಿ ಇವತ್ತು ಸಂಘಟನೆಯಲ್ಲಿ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ. ಬೊಮ್ಮನಹಳ್ಳಿ ತಾಲೂಕು ಘಟಕ ತಾಲೂಕು ಅಧ್ಯಕ್ಷರನ್ನಾಗಿ, ತಾಲೂಕು ಗೌರವಾಧ್ಯಕ್ಷರನ್ನಾಗಿ, ಜಿಲ್ಲಾ ಗೌರವಾಧ್ಯಕ್ಷರಲ್ಲಿ ಬೊಮ್ಮನಹಳ್ಳಿಯವ್ರನ್ನೇ ಕೊಟ್ಟಿದ್ದೀವಿ. ಸರ್, ಇವಾಗ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ರೈತರಿಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳದಾವೆ. ಒಳ್ಳೆಯ ಒಂದು ಸಂಘಟನೆ ಕೂಡ ನೀವು ಪ್ರಾರಂಭಿಸಿದ್ದೀರ. APMC ಇದು ಒಂದು ಸಮಸ್ಯೆ ಇದೆ, ತಮರಳ್ಳಿ ಏತ ನೀರಾವರಿ ಸಮಸ್ಯೆ ಇದೆ, ಮಾಲ್ವಿ ಜಲಾಶಯದ ಕೆನಲ್ ದುರಸ್ತಿ ಅದು ಕೂಡ ದುರಸ್ತಿಯಲ್ಲಿದೆ. ಯಾವ್ಯಾವ ಹಂತದಲ್ಲಿ ನೀವು ಹೋರಾಟ ಮಾಡೋಕ್ಕೆ ಸಜ್ಜಾಗ್ತೀರಿ? ಇವತ್ತು ನಾವೇನು ತಾಲೂಕು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ವಲ್ಲ, ಮುಂದೆ ಇನ್ನೊಂದು 4-5 ದಿನದಲ್ಲಿ ಅವ್ರಿಗೇನು ಪ್ರಮಾಣ ಪತ್ರ ಕೊಟ್ಟ ತಕ್ಷಣ ಇಲ್ಲಿ ಸ್ಥಳೀಯವಾಗಿ ಏನು ಸಮಸ್ಯೆ ಇದೆ ಅಂತೇಳಿ ನಾವು ಇಲ್ಲಿ ಎಲ್ಲ ತಾಲೂಕು ನಮ್ಮ ಸದಸ್ಯರನ್ನ ಕೂಡಿಸಿ ಫಸ್ಟ್ ಒಂದೊಂದು ಹಂತದಲ್ಲೇ ನಾವು ಹೋರಾಟ ಮಾಡ್ತೀವಿ. ಎಲ್ಲ ಒಂದೇ ಸಲ ಹೋರಾಟ ಮಾಡೋಕ್ಕಾಗಲ್ಲ. ಈಗ ಮಾಲ್ವಿ ಜಲಾಶಯದ ಒಂದು, ಏತ ನೀರಾವರಿ ತಮರಳ್ಳಿ ಹೋಬಳಿದೆ ಒಂದೊಂದು ಹೋಬಳಿ ಸಮಸ್ಯೆ ಅಲ್ಲಿಗೆ ಹೋಗಿ ಅಲ್ಲಿ ಜನರು ಹೋಗಿ ತಿಳ್ಕೊಂತೀವಿ. ಫಸ್ಟ್ ತಿಳ್ಕೊಂಡು ತಾಲೂಕು ದಂಡಾಧಿಕಾರಿಗಳಿಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ನಾವು ಮುಖಾಂತರ ಮೆಮೊರಾಂಡಮ್ ಕೊಡ್ತೀವಿ. ಬಗೆರಲಿಲ್ಲ ಅಂದರೆ ಮುಂದೆ ನಾವು ತಾಲೂಕು ಬಂದ್ ಮಾಡೋದು ಕೂಡ ಆಗಲಿ, ಮುಂದೆ ನಾವು ಚರ್ಚೆ ಮಾಡ್ತೀವಿ. ಇವತ್ತು ನಾವು ಇಲ್ಲಿ ನಮ್ಮ ತಾಲೂಕು ಇದ್ದಿಲ್ಲ, ನಮ್ಮ ರೈತ ಸಂಘಟನೆ ಹಲವಾರು ರೈತ ಸಂಘಟನೆ ಇದ್ದಾವೆ ಇಲ್ಲಿ. ಬಟ್ ವಾಸುದೇವ ಮೇಟಿಬಣ ಮಾತ್ರ ಬೊಮ್ಮನಹಳ್ಳಿ ತಾಲೂಕಲ್ಲಿ ಇದ್ದಿಲ್ಲ. ಇವತ್ತು ನಾವು ಮಾಡಿದ್ದೀವಿ. ಮುಂದಿನ ದಿನ ನೀವು ಪತ್ರಿಕಾ ಮಾಧ್ಯಮದವರಿಗೆ ಗೊತ್ತಾಗುತ್ತೆ ನಾವು ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ. ಅವ್ರಿಗೆ ಗೊತ್ತಾಗುತ್ತೆ. ನಿಮ್ಮನ್ನು ಕರೆಸಿ ಏನೋ ಮಾಡಿದ್ರೆ ಹೋರಾಟ ಮಾಡ್ತೀವಿ ಮುಂದಿನ ದಿನ ನಾವು. ಸರ್, ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರೆ ನಿಮ್ಮ ಹೆಸರು ಏನು ಸರ್? ನಮ್ಮ ಹೆಸರು ಶಂಕರ್ ನಾಯ್ಕ. ಏನು ಅನಿಸ್ತದೆ ರೀ? ಖುಷಿ ಅನಿಸ್ತೈತೆ. ಅಲ್ಲ, ತಾಲೂಕು ಅಧ್ಯಕ್ಷ ಮಾಡೋದು ಅವ್ರ ನಂಬಿಕೆಯಿಂದ ನಾವು ಖುಷಿಗೊಳಿಸಂಗಿಲ್ಲ. ಮುಂದಿನ ತಾಲೂಕು ರೈತರ ಸಮಸ್ಯೆ ಏನೈತೆ ಅದನ್ನ ಹೋರಾಟ ಮಾಡ್ತೀವಿ. ಅದು ನಮ್ಮ ಜಿಲ್ಲಾಧ್ಯಕ್ಷರು ಕರ್ಕೊಂಡು ನಮ್ಮೆಲ್ಲ ರೈತರ ಸಂಘಗಳನ್ನು ಕರ್ಕೊಂಡು ಏನನ್ನೋದು ಎಲ್ಲ ತಿಳ್ಕೊಂತೀವಿ. ಯಾರ್ಯಾರಿಗೆ ಏನೇನು ಮಾಡ್ಬೇಕು ಆ ರೀತಿ ಮಾಡ್ಕೊಂಡು ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರ ನಾವು ಏನು ಮಾಡ್ಬೇಕು ಅದನ್ನು ಮಾಡ್ತೀವಿ. ಸರ್, ಇವಾಗ ಮುಂಗಾರು ಬೆಳೆಗಳೆಲ್ಲ ಬರ್ತಾ ಇದಾವೆ. APMCಯಲ್ಲಿ ಕೂಡ ಒಂದು ಟೆಂಡರ್ ಪ್ರಕ್ರಿಯೆ ನಡೀತಾ ಇಲ್ಲ. ಅದೊಂದು ಸ್ವಲ್ಪ ಏನು ಮಾಡ್ಬೋದು ನಿಮ್ಮ ಸಂಘಟನೆಯಿಂದ? ನೋಡೋಣ ಸರ್, ಅದನ್ನು ಯಾವ ರೀತಿ ಫಸ್ಟ್ ಮುಂದಿನ ಇದರಲ್ಲಿ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಹಡಗಲಿ ಮತ್ತು ಬೇರೆ ತಾಲೂಕಲ್ಲೆಲ್ಲ APMC ಟೆಂಡರ್ ಪ್ರೊಸೀಜರ್ ಎಲ್ಲ ನಡೀತಾ ಇದಾವೆ. ಎಸ್ಪೆಷಲ್ ಹಗರಿಬೊಮ್ಮನಹಳ್ಳಿ APMC ಮಾತ್ರ ಟೆಂಡರ್ ಪ್ರೊಸೀಜರ್ ನಡೀತಾ ಇಲ್ಲ. ಅದೊಂದು ಸಮಸ್ಯೆ ಇದೆ. ಅದು ಈಗ ಜಿಲ್ಲಾ ಬಾಡಿ ತಾಲೂಕು ಬಾಡಿ ಒಂದು ಸಭೆ ಕಲಿತು ಮುಂದೆ ಏನು ಮಾಡ್ಬೇಕಂತೇಳಿ ನಿಮ್ಮ ಮಾಧ್ಯಮದವ್ರ ಮುಂದೆನೇ ನಾವು ಮಾಡ್ತೀವಿ. ಓಕೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಬಂಟು ಕುಬೇರ್ ಅಂತೇಳಿ. ಓಕೆ. ಇದೀಗ ತಾನೇ ನೂತನವಾಗಿ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿಬಣ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ರೈತ ಸಂಘಟನೆ ಮಾಡುವಂಥ ಉದ್ದೇಶ ರೈತರ ಸಮಸ್ಯೆಗಳನ್ನು, ರೈತರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡಿಸುವಂಥ ಒಂದು ಸಂಘಟನೆ ಆಗಬೇಕು ಹೊರತು ಇದು ಅನವಶ್ಯಕವಾಗಿ ಬಳಕೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಾವು ಒಳ್ಳೆಯ ಒಂದು ಸಂಘಟನೆ ಕಟ್ಟೋಣ. ಇಲ್ಲಿ ನಾವು ಸುಮಾರು ವರ್ಷಗಳಿಂದ ನಾವು ಮಾಡಿದ್ವಿ, ಆದರೆ ಅದು ಚಾಲ್ತಿಯಲ್ಲಿರಲಿಲ್ಲ. ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಗಾಳಪ್ಪಣ್ಣ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ತಾಲೂಕಿನಾದ್ಯಂತ ಏನೇನು ಸಮಸ್ಯೆಗಳಿದಾವೋ, ರೈತರಿಗೆ ಏನೇನು ಅನಾನುಕೂಲಗಳದಾವೋ ಅವುಗಳನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ
ರೈತರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್, ತಾಲೂಕು ಗೌರವ ಅಧ್ಯಕ್ಷರಾಗಿದ್ದೀರ, ನಿಮ್ಮ ಪರಿಚಯ ಮಾಡ್ಕೊಂಬಿಟ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಎಚ್ ಶಿವಾನಂದ ಅಂತೇಳಿ, ನಮ್ಮೂರು ಹಂಪಪಟ್ಟಣ ತಾಲೂಕಾ ರೈತ ಸಂಘದ ಗೌರವ ಅಧ್ಯಕ್ಷರಾಗಿ ನಮ್ಮನ್ನು ನೇಮಕ ಮಾಡಿರ್ತಾರೆ. ಇವತ್ತಿನ ದಿವಸದಲ್ಲಿ ಭಾಳ ಸಂತೋಷ, ಯಾಕಂದರೆ ನಮ್ಮ ರೈತರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಒಂದು ಸಂಘಟನೆಗಳು ಬೇಕು. ಹಾಗಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಗಾಳಪ್ಪಣ್ಣನವರ ಅಧ್ಯಕ್ಷತೆಯಲ್ಲಿ ನಮ್ಮನ್ನೆಲ್ಲರನ್ನ ನೇಮಕ ಮಾಡಿರ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ತೊಂದರೆಗಳಿರ್ಬೋದು ಮಾಡಿಕೊಡ್ತೀವಿ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ.